ನಮಸ್ತೆ ಎಲ್ಲರಿಗೂ. ನಿನ್ನೆ ಮಾಡಿದೊಂದು ವಿಡಿಯೋ, ಅದರ ಬಗ್ಗೆ ಇರುವ ಪ್ರತಿಕ್ರಿಯೆ. ವ್ಯೂಸ್ ಕಮ್ಮಿ ಇದೆ, ಯಾಕಂದರೆ ಮ್ಯಾಟ್ರ್ ಚೇಂಜ್ ಆಗಿದೆ. ಅಲ್ಲಿ ಸೌಜನ್ಯ ಇಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಇಲ್ಲ, ಅಲ್ಲಿ ಧರ್ಮಸ್ಥಳ ಇಲ್ಲ, ಅಲ್ಲಿ ಹೋರಾಟ ಇಲ್ಲ. ನಾನೇನು ಈ ವಿಡಿಯೋಸನ್ನು ಮಾಡೋದು ವ್ಯೂಸ್ಗೋಸ್ಕರ ಖಂಡಿತ ಅಲ್ಲ. ನನ್ನ ಮನಸ್ಸಿನ ವಿಚಾರಗಳನ್ನು ನಾನು ಹಂಚಿಕೊಳ್ಬೇಕು ಅಂತ ಇದ್ದೆ. ಮೊದಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೆ 2008ನಿಂದ. ಆವಾಗ ಫೇಸ್ಬುಕ್ ಬರೋದಕ್ಕಿಂತ ಮುಂಚೆ ಆರ್ಕುಟ್ ಅಂತ ಇತ್ತು, ನನ್ನದೊಂದು ಅಕೌಂಟ್ ಇತ್ತು. ಆವಾಗ ನಮಗೆ ಅದರ ಬಗ್ಗೆ ಹೆಚ್ಚು ಟೆಕ್ನಾಲಜಿ ಡೆವಲಪ್ಮೆಂಟ್ ಏನು ಗೊತ್ತಿಲ್ಲ. ಆಮೇಲೆ ಫೇಸ್ಬುಕ್ ಬಂತು. ನಿಜವಾಗಿ ಹೇಳಬೇಕಿದ್ರೆ ನಾನು 2008ರಿಂದ ಆ್ಯಕ್ಟಿವ್ ಆಗಿದ್ದೆ. 2013 ನನ್ನ ಇನ್ನೊಂದು ಹೆಸರು, ಅಂದರೆ ನನಗೆ 2 ಹೆಸರಿದೆ, ತುಂಬ ಜನರಿಗೆ ಗೊತ್ತಿಲ್ಲ. ಅನಿತಾ ಅಂತ ಬೈ ಬರ್ತ್ ನನ್ನ ಅಪ್ಪ ನನಗೆ ಇಟ್ಟಿರೋ ಹೆಸರು. ಮದುವೆ ಆದಮೇಲೆ ನನ್ನ ಹೆಸರು ಚೇಂಜ್ ಆಯಿತು, ರಾಧಿಕಾ ಅಂತ. ಸೊ 2013ರಲ್ಲಿ ನನ್ನೊಂದು ರಾಧಿಕಾ ಕಾಸರಗೋಡು ಎಂಬ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿದೆ. ತುಂಬ ಕ್ರಿಯೇಟಿವ್ ಆಗಿ ಪೋಸ್ಟ್ ಮಾಡ್ತಾಯಿದ್ದೆ. ಆವಾಗಲೇ ಸುಮಾರು 26,000 ಫಾಲೋವರ್ಸ್ ಇದ್ದರು. ಸೌಜನ್ಯ ವಿಚಾರಕ್ಕೆ ಬಂದಮೇಲೆ ಧರ್ಮಸ್ಥಳ ಗ್ಯಾಂಗಿಂದ ಆ ಅಕೌಂಟ್ ಬ್ಲಾಕ್ ಆಗುತ್ತೆ. ಆಮೇಲೆ ಹಠ ಸಾಧನೆ ಮಾಡಿ ನಾನು 2-3 ಅಕೌಂಟ್ ಮಾಡಿದೆ, ಎಲ್ಲ ಬ್ಲಾಕ್ ಆಗುತ್ತೆ. ಕೊನೆಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಅದು ರೆಸ್ಟ್ರಿಕ್ಟೆಡ್ ಆಗಿದೆ ಅಂದರೆ ನನಗೆ ಯಾವ ಇದು ಪೋಸ್ಟಿಂಗ್ ಮಾಡಲಿಕ್ಕೆ ಆಗಲ್ಲ. ಅದರಲ್ಲಿ ಪೋಸ್ಟ್ ಮಾಡಿದರೆ ವ್ಯೂಸ್ ಆಗಲ್ಲ, ಸ್ಟೋರಿ ಹಾಕಿದರೆ ವ್ಯೂಸ್ ಆಗಲ್ಲ. ಕೆಲವು ಜನರಿಗೆ, ಒಂದು 4-5 ಜನರಿಗೆ ಮಾತ್ರ ಕಾಣಿಸ್ತದೆ. ಆಮೇಲೆ ನಾನು ಬೇಡ ಸೋಷಿಯಲ್ ಮೀಡಿಯಾ ಸಹವಾಸ, ಯಾಕಂದರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಂದರೆ ಹಲವಾರು ಕೇಸ್ಗಳು ಬಿದ್ದಿದೆ. ಸೋಷಿಯಲ್ ಮೀಡಿಯಾ ಸಹವಾಸನೇ ಬೇಡ. ನಾನು ಮೊದಲು ಕಾಂಟ್ರವರ್ಸಿ ಪೋಸ್ಟ್ಗಳೇನು ಹಾಕ್ತಿರ್ಲಿಲ್ಲ. ರಾಜಕೀಯದಲ್ಲಿ ನನಗೆ ಆಸಕ್ತಿ ಇರಲಿಲ್ಲ, ನಾನು ಯಾವ ರಾಜಕೀಯ ಪಕ್ಷದಲ್ಲಿ ಇರಲಿಲ್ಲ. ಏನಿದ್ರೂ ನನ್ನ ಮಾರ್ನಿಂಗ್ ಒಂದು ಥಾಟಿಂದ ಸ್ಟಾರ್ಟ್ ಆಗ್ತಿತ್ತು. ಏನಾದರೂ ಅಡುಗೆಯ ಬಗ್ಗೆ, ಏನಾದರೂ ಸಾಮಾಜಿಕವಾಗಿ ನ್ಯಾಯದ ಬಗ್ಗೆ, ಒಂದು ಜನರಲ್ ಆಗಿರೋ ನ್ಯಾಯದ ಬಗ್ಗೆ. ಯಾವುದೇ ಪೊಲಿಟಿಕಲ್ ಈ ಪಾರ್ಟೀಸ್ ಏನೂ ಇಲ್ಲ. ಆ ಕೊರೋನಾ ಟೈಮ್ವರೆಗೆ ತುಂಬ ಆ್ಯಕ್ಟಿವ್ ಆಗಿತ್ತು. ಆ ನಂತರ ನನ್ನ ಅಕ್ಕ ಒಳ್ಳೆ ಕುಕ್, ಅಂದರೆ ಅವಳದೊಂದು ಪೇಜ್ ಇದೆ, ಸುಜಾತ ತೆಕ್ಕಮಲೆ ಅಂತೇಳಿ. ಅದರಲ್ಲಿ ಅವಳು ಅಡುಗೆ ಮನೆ ಅಧ್ಯಾತ್ಮ ಅಂತ ಒಂದು ಪೇಜಲ್ಲಿ ಬರೀತಿದ್ಲು. ಅದಕ್ಕೆ ಸಂಬಂಧಿತ ಕೆಲವು ಅಡುಗೆಯ ಪೋಸ್ಟ್ಗಳು, ಈ ಥರ ಒಂದು ಕ್ರಿಯೇಟಿವ್ ಆದ ಒಂದು ಫೇಸ್ಬುಕ್ ಅಕೌಂಟ್ ಆಗಿತ್ತು. ಅದರಲ್ಲಿ ತುಂಬ ನನ್ನ ಫೋಟೋಸ್ ಇತ್ತು. ನಾನು ಇದು ಮೊಬೈಲಿಂದ ನಾನು ಆ್ಯಕ್ಚುಲಿ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿ ಆ ಫೋಟೋಸನ್ನೆಲ್ಲ ಡಿಲೀಟ್ ಮಾಡಿದೆ. ಈಗ ದಟ್ ವಾಸ್ ಅ ಗ್ರೇಟ್ ಲಾಸ್ ಫಾರ್ ಮೀ. ಆ ಅಕೌಂಟ್ ನಂದು ಡಿಲೀಟ್ ಆಗಿತ್ತು. ನಾನು ಲೀಗಲಿ ಫೈಟ್ ಮಾಡೋಕ್ಕೆ ಹೋಗಿಲ್ಲ. ಅದರ ಧರ್ಮಸ್ಥಳ ಸಂಬಂಧಿತ ವಿವಾದ ಅದರದ್ದು ಎಲ್ಲ ಪೋಸ್ಟ್ಗಳು ನನಗೆ ಸಿಕ್ಕಿದೆ. ಯಾಕಂದರೆ ನನಗೆ ಕೊಟ್ಟ ಕಂಪ್ಲೇಂಟ್ ಕಾಪಿಯಲ್ಲಿ ನಿಶ್ಚಲ್ ಜೈನ್ ಅವರು, ಹರ್ಷೇಂದ್ರ ಹೆಗ್ಡೆ ಅವರ ಮಗ ನಿಶ್ಚಲ್ ಜೈನ್ ಅವರು ಕಂಪ್ಲೇಂಟ್ ಕೊಟ್ಟದ್ರಲ್ಲಿ ಸುಮಾರು ಪೋಸ್ಟ್ಗಳು ಪ್ರಿಂಟ್ ಇದೆ. ಸೊ ಅದೆಲ್ಲ ನನಗೆ ಜ್ಞಾಪಕನೂ ಇದೆ, ನಾನು ಏನು ಪೋಸ್ಟ್ ಮಾಡಿದ್ದೀನಿ ಅಂತ. ಇರಲಿ, ಆ ವಿಚಾರ ಬೇಡ. ಸೊ ಕೆಲವರಿಗೆ ನನ್ನ ಹೆಸರಿನ ಬಗ್ಗೆ ಡೌಟ್ ಇದೆ ಈಗಲೂ ಕೂಡ. ಅನಿತಾ ಅಂತಲೇ ನನ್ನ ಹೆಸರು, ರಾಧಿಕಾ ಅಂತ ಇನ್ನೊಂದು ಹೆಸರಿದೆ. ಹೆಚ್ಚಾಗಿ ನನ್ನ ತವರು ಮನೆಯಿಂದ ಈ ಕಡೆ ಎಲ್ಲ ಅನಿತಾ ಅಂತಲೇ ಕರೀತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗುರುತಿಸಲ್ಪಟ್ಟಿದ್ದು ರಾಧಿಕಾ ಅಂತ ಹೆಸರಲ್ಲಿ. ಇದು ನನಗೆ ಕಂಪ್ಲೇಂಟ್ ಆಗೋಗ್ಲೂ ಅದರಲ್ಲಿ ರಾಧಿಕಾ ಕಾಸರಗೋಡು ಅಂತಲೇ ಮೆನ್ಷನ್ ಆಗಿದೆ ಹೆಸರು. ಆದರೆ 2 ಕೂಡ ನನ್ನದೇ, ಅದಕ್ಕೆ ಕನ್ಫ್ಯೂಷನ್ ಬೇಡ. ಇನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ತುಂಬ ಹಿಂದೆನೇ ಮಾಡಿದ್ದೆ ನಾನು. ಜಸ್ಟ್ ನನಗೆ ಅದನ್ನು ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಆಮೇಲೆ ಸೌಜನ್ಯ ವಿಚಾರಕ್ಕೆ ಬಂದಾಗ ಬ್ಯಾಕ್ ಟು ಬ್ಯಾಕ್ ನನ್ನ ಫೇಸ್ಬುಕ್ ಅಕೌಂಟ್ಗಳು ಡಿಲೀಟ್ ಆದಾಗ 1-2 ವೀಡಿಯೋಸನ್ನು ನಾನು ಅದರಲ್ಲಿ ಮಾಡಿದ್ದೆ. ಇದೇ ಯೂಟ್ಯೂಬ್ ಚಾನಲ್ ಅನಿತಾ ಕಾಸರಗೋಡು ಎಂಬುದರಲ್ಲಿ. ಆದರೆ 2 ವೀಡಿಯೋಕ್ಕೆ ನೋಟಿಸ್ ಬಂತು. ಆಮೇಲೆ ಅದನ್ನು ಅಲ್ಲಿ ಕ್ಲೋಸ್ ಮಾಡಿಬಿಟ್ಟೆ. ಇತ್ತೀಚೆಗೆ ಮೊನ್ನೆ ಅಷ್ಟೇ, ಇದೇ ಒಂದು ಮಾರ್ಚ್ ತಿಂಗಳಲ್ಲೇನು ನಾನು ಮತ್ತೆ ಫೇಸ್ಬುಕ್ ಅಕೌಂಟ್ ಆ್ಯಕ್ಟಿವ್ ಇಲ್ಲದ ಕಾರಣ ಯೂಟ್ಯೂಬನ್ನು ಬಳಸಿ ಒಂದು ಫೇಸ್ಬುಕ್ ಲೈವ್ ಮಾಡಬೇಕಾಗಿ ಬಂತು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟು. ಆವಾಗ ನನಗೆ ಒಂದು ವಾರದಲ್ಲಿ 900 ಸಬ್ಸ್ಕ್ರೈಬರ್ಸ್ ಇದ್ದರು. ಹೆಚ್ಚಿನದ್ದು ಟ್ರೋಲ್ ಪೇಜ್ಗಳು ನಾನು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ. ಮತ್ತು ನಾನು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡುವಾಗ ನಿಯರ್ಲಿ 1000 ಸಬ್ಸ್ಕ್ರೈಬರ್ಸ್ ಇದ್ದವರು. ಇವಾಗ 1600 ಸಬ್ಸ್ಕ್ರೈಬರ್ಸ್. ನಾನು ಯಾರಿಗೂ ಲೈಕ್ ಮಾಡಿ ಹೇಳಿಲ್ಲ, ಯಾರಿಗೂ ಶೇರ್ ಮಾಡಿ ಹೇಳಿಲ್ಲ, ಯಾರಿಗೂ ಕಮೆಂಟ್ ಮಾಡಿ ಅಂತ ಹೇಳಿಲ್ಲ. ನನ್ನ ವಿಚಾರಗಳನ್ನು ಹಂಚಿಕೊಂಡು ಬಂದೆ. ಸೌಜನ್ಯ ಹೋರಾಟದಲ್ಲಿ ಇದ್ದಿದ್ದು ಹೌದು, ಸೌಜನ್ಯ ಹೋರಾಟದಿಂದ ಹೊರಗೆ ಬಂದಿದ್ದು ಹೌದು, ನನಗಾದ ಕಷ್ಟ ನಷ್ಟ ನೋವುಗಳನ್ನು ಹಂಚಿಕೊಂಡಿದ್ದು ಹೌದು. ಅದರಲ್ಲಿ 100ಕ್ಕೆ 100 ಸತ್ಯ, ಯಾರು ಹೇಳಿ ಕೊಟ್ಟಿದ್ದಲ್ಲ. ಆ ವಿಚಾರ ಮಾತಾಡಬೇಡಿ ಅಂದರೆ ನಾನು ಕೇಳೋಳಲ್ಲ. ಯಾಕಂದರೆ ನನಗೇನು ಮಾತಾಡಬೇಕು ಅನ್ನಿಸ್ತೋ ಅದನ್ನು ಕೇಳೋಳದು. ಮೊದಲೇ ನನ್ನ ಮನೇಲಿ ಎಲ್ಲರಿಗೂ ಗೊತ್ತು ನನ್ನ ಸ್ವಭಾವ. ಉಪದೇಶ ನಾನು ಕೇಳ್ತೀನಿ, ಆದರೆ ಡಿಸಿಷನ್ ಯಾವತ್ತೂ ನನ್ನದಿರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವ ಥರ ವಿಡಿಯೋ ಹಾಕಬೇಕು, ಅದರಲ್ಲಿ ಅದನ್ನು ಯಾವ ಥರ ನಾನು
ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ದಿನಕ್ಕೆ ಎಷ್ಟು ವೀಡಿಯೋ ಹಾಕಬೇಕು ಅದು ನನ್ನ ಸ್ವಂತ ಇಚ್ಛೆ. ಅದು ಯಾರೇ ಹೇಳಿದ್ರು ನಾನು ಕೇಳ್ತೀನಿ, ಬಟ್ ಡಿಸಿಷನ್ ಮಾತ್ರ ನನ್ನದಾಗಿರುತ್ತೆ. ಕೆಲವೊಬ್ಬರು ಹೇಳ್ತಾರೆ ನೀವು ಯೂಟ್ಯೂಬಲ್ಲಿ ಹೀಗೆ ಮಾತಾಡಬೇಕು, ಹೀಗೇ ಮಾತಾಡಬೇಕು. ನೋ, ಐ ಆಮ್ ನಾಟ್ ಎ ಪ್ರೊಫೆಷನಲ್ ಸ್ಪೀಕರ್. ನಾನು ಪ್ರೊಫೆಷನಲ್ ಆಗಿ ಮಾತಾಡುವ ವ್ಯಕ್ತಿ ಅಲ್ಲ. ಯಾವುದೇ ಪಬ್ಲಿಕ್ ಡೊಮೈನ್ಗಳಲ್ಲಿ ಅಂದರೆ ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದವಳು ನಾನಲ್ಲ. ಚಿಕ್ಕಂದಿನಲೇ ಹೆಚ್ಚಂದರೆ 7th ತನಕ 7ನೇ ಕ್ಲಾಸ್ ತನಕ ಒಂದು ಭಾಷಣ ಅಂತ ಮಾಡ್ತಿದ್ದೆ. 8ನೇ ತರಗತಿಯಿಂದ ನನ್ನ ಗ್ರ್ಯಾಜುಯೇಷನ್, ನಾನು ಎಲ್ಲ ಎಜುಕೇಷನ್ ಮುಗಿಯೋವರೆಗೆ ನಾನು ಯಾವುದೇ ಪಬ್ಲಿಕ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದ ವ್ಯಕ್ತಿನೇ ಅಲ್ಲ. ಸೊ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಸ್ಪೀಕರ್. ಮತ್ತು ನನ್ನ ಪ್ರೊಫೆಷನ್ ಟೀಚಿಂಗ್ ಆಗಿರೋದ್ರಿಂದ ಮಕ್ಕಳಿಗೆ ಪಾಠ ಮಾಡುವಾಗ ಮಾತಾಡಬೇಕಾಗಿ ಬಂದಿದೆ. ಇನ್ನು ಸಣ್ಣ ಸಣ್ಣ ಪುಟ್ಟ ಕ್ಲಾಸ್ಗಳು, ನಾನು ಚಿನ್ಮಯ ಯುವ ಕೇಂದ್ರದಲ್ಲಿ ಇರೋದ್ರಿಂದ ಅಲ್ಲಿ ಬಾಲವಿಹಾರ ಕ್ಲಾಸ್ಗಳು, ಚಿನ್ಮಯ ಯುವ ಕೇಂದ್ರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಸಣ್ಣ ಸಣ್ಣ ಟಾಪಿಕ್ಗಳನ್ನು ಮಾತಾಡಿದ್ದೀನಿ, ಸಣ್ಣ ಸಣ್ಣ ಗುಂಪುಗಳಲ್ಲಿ. ಪಬ್ಲಿಕ್ಕಾಗಿ ಯಾವ ವೇದಿಕೆ ಮೇಲೂ ನಾನು ಮಾತಾಡುವುದು ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫಸ್ಟ್ ಟೈಮ್ ಮಾತಾಡಿರೋದೇ, ಲೈವ್ ಬಂದಿರೋದೇ ಸೌಜನ್ಯ ವಿಚಾರಕ್ಕೋಸ್ಕರ. ನನಗೂ V2 ಸೂರ್ಯ ಅಂತ ಒಬ್ಬ ಧರ್ಮಸ್ಥಳ ಪರವಾಗಿದ್ದವನಿಗೂ ಅದೊಂದು ವಾಗ್ವಾದ, ಆಡಿಯೋ ವೈರಲ್ ಆಗಿದ್ದು, ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದು. ಆಮೇಲೆ ನನಗೊಂದು ಸೋಷಿಯಲ್ ಮೀಡಿಯಾ ಅಟ್ಯಾಕ್ ಆಗುತ್ತೆ ಧರ್ಮಸ್ಥಳ ಕಡೆಯಿಂದ. ನನಗೂ ನನ್ನ ಫ್ಯಾಮಿಲಿಗೆ ಎಲ್ಲ, ನನ್ನ ಜಾಬಿಗೆಲ್ಲ ಸಮಸ್ಯೆ ಆದಾಗ ಪ್ರತಿಯೊಂದು ವಿಚಾರವನ್ನು ಬಂದು ಫೇಸ್ಬುಕ್ ಲೈವಲ್ಲಿ ಹೇಳಿದ್ದು ಸತ್ಯ. ಅದನ್ನು ಹಲವಾರು ಯೂಟ್ಯೂಬ್ ಚಾನಲ್ನವರು ಅಪ್ಲೋಡ್ ಮಾಡಿದ್ದು ಹೌದು, ಅವ್ರ ಮೇಲೆ ಕೇಸ್ ಆಗಿದ್ದು ಹೌದು. ನಂತರ 2.5 ವರ್ಷ ಅದರಲ್ಲಿದ್ದೆ. 1 ವರ್ಷ ಅಂತೂ ತುಂಬ ಆ್ಯಕ್ಟಿವ್ ಆಗಿದ್ದೆ, ಹಲವಾರು ಕೇಸ್ಗಳನ್ನು ಹಾಕ್ಕೊಂಡು. ಆಮೇಲೆ ಸಮನ್ಸ್ ಬಂದ ಟೈಮಲ್ಲಿ ನನಗಾಗ ಕಷ್ಟ ನಷ್ಟಗಳು, ತೊಂದರೆಗಳು ನನಗೆ ನಿಜವಾಗಿ ಅರ್ಥ ಆದಾಗ ಅದರಿಂದ ಸೈಲೆಂಟ್ ಆದೆ, ಮೌನವಾದೆ. ಮತ್ತೆ ಮಹಿಳಾ ಸಮಾವೇಶ ಸ್ಟಾರ್ಟ್ ಆಗುವಾಗ ಜನವರಿ 16ರಂದು ಮತ್ತೆ ವೇದಿಕೆಗೆ ನಾನು ಪಬ್ಲಿಕ್ ಆಗಿ ಕಾಣಿಸಿದ್ದು ಹೌದು. ಆಮೇಲೆ ಸೌಜನ್ಯ ಪರವಾಗಿ ಕೆಲವಾರು ವಿಡಿಯೋವನ್ನು ಹಾಕಿದ್ದು ಹೌದು. ಅದರ ನಂತರ ನಾನು ನಿರೀಕ್ಷಿಸದೇ ಇದ್ದ ಒಬ್ಬ ವ್ಯಕ್ತಿಯಿಂದ ನನಗಾದ ತೊಂದರೆ, ಸೌಜನ್ಯ ಹೋರಾಟಗಾರ ಅಂತ. ಸೌಜನ್ಯ ಹೆಸರಿನಲ್ಲಿ ದುಡ್ಡು ಮಾಡಿದ ಒಂದು ದಂಧೆ ವಿಚಾರ. ಈ ಹಿಂದೆ ನನ್ನ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಅದರಲ್ಲಿ ಸ್ಪಷ್ಟವಾಗಿ ಮಾಹಿತಿ ಇದೆ ಯಾರು ಅಂತ. ಇನ್ನೊಮ್ಮೆ ಅವರ ವ್ಯಕ್ತಿಯ ಹೆಸರನ್ನು ನಾನು ಉಲ್ಲೇಖ ಇಲ್ಲಿ ಮಾಡುವುದಿಲ್ಲ. ಈಗ ಆ ಚಾಪ್ಟರ್ ಕೂಡ ಕ್ಲೋಸ್ ಆಗಿದೆ. ಸ್ವಲ್ಪ ದುಡ್ಡಿನ ವ್ಯವಹಾರ ಇತ್ತು, ಅದು ಸರಿಯಾಗಿದೆ. ಆಮೇಲೆ ಇತ್ತೀಚೆಗೆ ನಾನು 1 ವಾರ ನನಗೊಂದು ಬ್ರೇಕ್ ಬೇಕು ಅನಿಸಿತು. ಅದಕ್ಕೆ ತಕ್ಕ ಊರಿನಲ್ಲೊಂದು ಕಾರ್ಯಕ್ರಮ ಇತ್ತು. ನನ್ನ ಫ್ಯಾಮಿಲಿಯವ್ರ ಜೊತೆ ನಾನು ನನ್ನ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾಗಲೇ ಹಲವಾರು ಮೆಸೇಜ್ಗಳು ಬಂತು, ನೀವು ವಿಡಿಯೋ ಮಾಡಲ್ವ ಅಂತ. ಮಾಡ್ತೀನಿ. ಈಗ ಸದ್ಯಕ್ಕೆ ನನಗಂತೂ ಒಂದು ಫ್ಯಾಮಿಲಿ ಟೈಮ್ ಬೇಕಾಗಿದೆ. ಸೊ 1 ವಾರ ನಾನು ಈ ಸೋಷಿಯಲ್ ಮೀಡಿಯಾ ಜಗತ್ತಲ್ಲೇ ಇರಲಿಲ್ಲ. ಆದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ ಮನೆ ಕಾರ್ಯಕ್ರಮದ ಬಗ್ಗೆ. ಫಂಕ್ಷನಿಗೆ ಹೋಗೋ ನಿಮಿತ್ತ ನಾನು ಮಡಿಕೇರಿಗೆ ಹೋಗಬೇಕಿದ್ರೆ ಸುಳ್ಯದ ಸಮೀಪ ಒಂದು ಪೆಟ್ರೋಲ್ ಪಂಪಲ್ಲಿ ನಾವೊಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ವಿ, ಮದುವೆ ಬಸ್ಸದು. ಸೌಜನ್ಯ ಹೋರಾಟಗಾರರೊಬ್ಬರು ಸಿಕ್ಕಿದ್ರು ನನಗೆ. ಮೇಡಮ್ ನಿಮ್ಮನ್ನು ಪರಿಚಯ ಮಾಡಿಕೊಂಡ್ರು. ನನಗೆ ಮುಖ ಪರಿಚಯ ಇದೆ, ಹೆಸರು ಜ್ಞಾಪಕ ಇಲ್ಲ, ಸಾರಿ. ನಿಮ್ಮ ವೀಡಿಯೋಸನ್ನೆಲ್ಲ ನೋಡ್ತಾ ಇರ್ತೀನಿ ಅಂತ ನಾನು ಹೇಳಿದೆ. ನಾನು ಹೋರಾಟದಿಂದ ಹೊರಗೆ ಬಂದಿದ್ದೀನಿ, ನನಗೇನದು ಸರಿ ಅನ್ನಿಸ್ಲಿಲ್ಲ. ಇಲ್ಲ, ನೀವು ಮಾತಾಡೋದ್ರಲ್ಲಿ ಕರೆಕ್ಟ್ ಇದೆ, ಹೋರಾಟಗಾರಲ್ಲಿ ಒಗ್ಗಟ್ಟಿಲ್ಲ. ನಾನು ಒಕ್ಕಲಿಗ ಸಮುದಾಯದವ, ಅಲ್ಲಿ ಸುಳ್ಯದಲ್ಲಿ ಹೋಟೆಲ್ ನಡೆಸ್ತಾ ಇದ್ದಾರೆ. ಬಟ್ ಸುಳ್ಯಕ್ಕೆ ನಾನು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಬಟ್ ನನ್ನ ಹೆಸರು ಆ ವೇದಿಕೆಗಳಲ್ಲಿ ಉಲ್ಲೇಖ ಆಗಿದೆ. ಆವಾಗಷ್ಟೇ ನಿಶ್ಚಲ್ ಜೈನ್ ನನ್ನ ಮೇಲೆ ಕೇಸ್ ಹಾಕಿದರು. ಅದನ್ನು ಜಯಂತಿಯವರು, ಮೋಹಿತ್ ಸರ್ ಅವರು ಮತ್ತು ಮಹೇಶೆಟ್ಟಿ ತಿಮರೋಡಿಯವರು, ಪ್ರಸನ್ನಕ್ಕ ಕೂಡ ಸ್ಟೇಜಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಆಗ ಸುಳ್ಯದ ಜನರಿಗೂ ನನ್ನನ್ನು ಪರಿಚಯ ಇದೆ, ತುಂಬ ಮಾತಾಡಿಸಿದರು. ನಾನು ಒಕ್ಕಲಿಗ ಸಮುದಾಯದವನಾಗಿ ನನಗೆ ಬೇಸರ ಆಗ್ತಿದೆ. ಸೌಜನ್ಯ ಕೇಸಲ್ಲಿ ಸಂಬಂಧಪಟ್ಟು ಸದಾನಂದ ಗೌಡರು ಮಾತಾಡಬೇಕಿತ್ತು, ಶೋಭಾ ಕರಂದ್ಲಾಜೆ ಮುಂದೆ ಬರಬೇಕಿತ್ತು, ತುಂಬ ರಾಜಕೀಯ ಪಕ್ಷದವರು ಮುಂದೆ ನಿಂತು ನ್ಯಾಯ ಕೊಡಿಸ್ಬೋದಿತ್ತು ಅಂತ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರು ಸ್ವಲ್ಪ ಸಮಯ. ಮತ್ತು ನಾನು ಮಾತಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂಬ ಭಾವನೆ ಹಲವಾರು ಜನರಿಗೆ ವ್ಯಕ್ತ ಆಗಿದೆ. ಇವಾಗ ನಾನು ಯಾಕೆ ವಿರೋಧಿಸ್ತಾ ಇದ್ದೀನಿ ಈ ಹೋರಾಟವನ್ನು, ನಮ್ಮಂಥ ಸಾಧಾರಣ ಜನರಿಗೆ ಹೇಳಿದ್ದು ಅಲ್ಲ. ಈ ಹೋರಾಟಕ್ಕೆ ಬರಬೇಕಿದ್ರೆ ಧೈರ್ಯ ಇದೆ, ಅದು ನನಗೆ ದೇವರು ಕೊಟ್ಟ ಒಂದು ಶಕ್ತಿ, ನನ್ನ ಅಪ್ಪ ಅಮ್ಮ ನನ್ನನ್ನು ಬೆಳೆಸಿದ ರೀತಿ. ಆ ಧೈರ್ಯಕ್ಕೇನು ಇವಾಗಲೂ ಕಡಿಮೆ ಆಗಿಲ್ಲ. ಆದರೆ ನನಗೆ ಆರ್ಥಿಕವಾಗಿ ತುಂಬ ತೊಂದರೆ ಆಯಿತು ಕೇಸನ್ನು ಎದುರಿಸಲಿಕ್ಕೆ. ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ನಾನು ದುಡಿದ ಒಂದು ಪಾಲು, ಇವಾಗಲೂ ನೀವು ನಂಬಲಿಕ್ಕಿಲ್ಲ, ಒಂದು ದೊಡ್ಡ ಅಮೌಂಟು ನನ್ನ ಕೇಸು ಕೋರ್ಟ್ಗಳಿಗೆ ಹೋಗುತ್ತೆ. ಅದಕ್ಕೆ ಯಾರ ಬೆಂಬಲವೂ ನನಗೆ ಸಿಕ್ಕಿಲ್ಲ. ಇನ್ನೊಂದು ವೈಯಕ್ತಿಕ ತೇಜವಾದಿ, ಹೋರಾಟದಿಂದ ಹೊರಗೆ ಬರ್ತೀನಿ, ನನ್ನ ಪರ್ಸ್ನಲ್ ರೀಸನ್, ನನ್ನ ಫ್ಯಾಮಿಲಿಯಿಂದ ನಾನು ದೂರ ಆಗ್ತೀನಿ ಅಂತ ಗೊತ್ತಾದ ಕೂಡಲೇ ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವತ್ತೂ ನಮ್ಮ ಲೈಫಲ್ಲಿ ನಮ್ಮ ಫ್ಯಾಮಿಲಿನೇ ಆಗಿರಬೇಕು. ಯಾಕಂದರೆ ಯಾರೂ ಸಹಾಯಕ್ಕೆ ಬರಲ್ಲ. ಆ ಟೈಮ್ನಲ್ಲಿ ನನಗೆ ತೊಂದರೆ ಆಗ್ತಿದೆ ಗೊತ್ತಾದ ಮೇಲೆ ನಾನು ವೈಯಕ್ತಿಕ ರೀಸನ್ ಹೊರಗೆ ಬಂದಾಗ
ನನ್ನನ್ನು ಟಾರ್ಗೆಟ್ ಆಗಿಟ್ಕೊಂಡು ಮಾಡಿದ ಒಂದು ತೇಜೋವಧೆ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ವ್ಯಕ್ತಿಗಳಿಂದ ಅದಕ್ಕೆ ಸಪೋರ್ಟ್ ಮಾಡಿದ ದೊಡ್ಡ ಒಂದು ಗ್ರೂಪ್ ಇದೆ ವಾಟ್ಸಪ್ಪಲ್ಲಿ, ಸಿಸ್ಟರ್ಸ್ ಆಫ್ ಸೋಲ್ಜರ್ಸ್ ಅಂತ ಮುಂಬೈ ಇದು ಅವ್ರದ್ದು. ಒಂದು ಹೆಣ್ಣಿನ ತೇಜೋವಧೆ, ಒಂದು ಹೆಣ್ಣಿಗೋಸ್ಕರ ನೀವು ಹೋರಾಟ ಮಾಡ್ತಿರುವಾಗ, ಒಂದು ಸೌಜನ್ಯ ಹೋರಾಟದಲ್ಲಿ ಇದ್ದ ಒಂದು ಹೆಣ್ಣು ಮಗಳ ಬಗ್ಗೆ ತೇಜೋವಧೆ ಆಗ್ತಾ ಇದೆ. ಅಲ್ಲಿ ಅಶ್ಲೀಲ ಮೆಸೇಜ್ಗಳು ಹರಿದಾಡ್ತಿದೆ, ಅಶ್ಲೀಲ ಚಾಟ್ಗಳು ಕ್ರಿಯೇಟ್ ಆಗ್ತಿದೆ, ನಿರ್ಮಿತ ಸಾಂಗ್ಗಳು ಕ್ರಿಯೇಟ್ ಆಗ್ತಿದೆ. ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದ ಒಂದು ಟೀಮ್ ಇದೆ, ಸೌಜನ್ಯ ಹೋರಾಟಗಾರರು ಮುಂಬೈ ಸಮಿತಿ, ಬುರುಡೆ ಗ್ಯಾಂಗಿನ ಮುಂಬೈ ಸಮಿತಿ ಮೇಯ್ನ್ ಆಗಿ ಅಲ್ಲಿಂದ ಕ್ರಿಯೇಟ್ ಆದ ಒಂದು ಗ್ರೂಪು. ಮತ್ತು ನಮ್ಮ ದಕ್ಷಿಣ ಕನ್ನಡದ ಕೆಲವರು ಅದರ ಜೊತೆ ಸೇರಿಕೊಂಡ್ರು. ಇವರು ಯಾರು ಕೂಡ ಒಂದು ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿಲ್ಲ. ನಾನು ಹೇಳ್ತೀನಿ, ಒಂದು ಹೆಣ್ಣಿಗೆ, ನಿಮ್ಮ ತಾಯಿಗೆ ನೀವು ಗೌರವ ಕೊಡ್ತಿದ್ರೆ ನೀವು ಅಂತಹ ಇದನ್ನು ವಿರೋಧಿಸ್ತಿದ್ರಿ. ಆ ಒಬ್ಬ ಕುಡುಕ ಎಣ್ಣೆ ಬಾಂಡು ಬಾಯಿಗೆ ಬಂದಾಗ ಒಂದು ಹೆಣ್ಮಗಳ ಬಗ್ಗೆ ಬರೆಯುವಾಗ, ಮಾತಾಡುವಾಗ ಅಶ್ಲೀಲವಾಗಿ, ಅದನ್ನು ತಡೆಗಟ್ಟುವವರು ಒಬ್ಬರೇ ಇರಲಿಲ್ಲ, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ನನಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಅಂತ ಹೇಳಿದರು. ಗಿರೀಶ್ ಮಟ್ಟಣ್ಣ ಎಂಬ ವ್ಯಕ್ತಿ, ಸೌಜನ್ಯ ಸ್ಕೋರ್ ಹೋರಾಟ ಮಾಡ್ತಿರುವ ವ್ಯಕ್ತಿ, 2 ಹೆಣ್ಣು ಮಕ್ಕಳ ತಂದೆ, ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಿರುವಾಗ ನಾನು ಅವರಿಗೆ ಪರ್ಸ್ನಲಿ ಕೆಲವು ಮೆಸೇಜ್ಗಳನ್ನು ಕಳಿಸಿದೆ. ಇಮಿಡಿಯೇಟ್ ನಾನು ಬ್ಲಾಕ್ ಮಾಡಿಬಿಟ್ಟು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಕೊನೆಗೊಂದು ಹಂತಕ್ಕೆ ಬಂದು ಪ್ರಸನ್ನಕ್ಕ ನನಗೆ ಸಪೋರ್ಟ್ ಮಾಡಿದರು. ಅಲ್ಲಿ ನನಗೆ ಮಾನಸಿಕ ಸ್ಥೈರ್ಯ ತುಂಬಿದ ತುಂಬ ಹೋರಾಟಗಾರರಿದ್ದಾರೆ. ಅವರ ಹೆಸರು ನಾನು ಪ್ರತ್ಯೇಕವಾಗಿ ಹೇಳಲ್ಲ. ನಿನ್ನ ಜೊತೆ ನಾವಿದ್ದೀವಿ ಅಂತ ಹೇಳಿದವರು. ಆದರೆ ಮುಂದೆ ನಿಲ್ಲಕ್ಕಾಗಲ್ಲ, ಯಾಕಂದ್ರೆ ನಾನು ಹೋರಾಟದಿಂದ ಹಿಂದೆ ಸರಿದ ಕಾರಣ. ವಿಷಯ ಏನೇ ಇರಲಿ, ನೀವು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡಲ್ವಾ? ಖಂಡಿತ ಮಾತಾಡ್ತೀನಿ. ಜುಲೈ 14ಕ್ಕೆ ನೆಕ್ಸ್ಟ್ ಕೇಸ್ ಇದೆ. ಸೌಜನ್ಯ ಹೋರಾಟ ಏನಿದ್ರು, ಸೌಜನ್ಯ ನ್ಯಾಯ ಸಿಗೋದು ಇನ್ನು ಕೋರ್ಟ್ನಲ್ಲಿ ಮಾತ್ರ, ಸುಪ್ರೀಂ ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಮಾತ್ರ. ಇನ್ನು ಯಾವ ಹೋರಾಟವೂ ನಡೆಯಲ್ಲ. SIT ತನಿಖೆಗೂ ಸೌಜನ್ಯ ಹೋರಾಟಕ್ಕೂ ಸಂಬಂಧ ಇಲ್ಲ. ಯಾಕಂದರೆ SIT ಕ್ರಿಯೇಟ್ ಮಾಡುವಾಗಲೇ ಅದರಲ್ಲಿ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಸೌಜನ್ಯ ವಿಚಾರಕ್ಕೂ SITಗೂ ಸಂಬಂಧ ಇಲ್ಲ. ನನಗೇನು SIT ಮೇಲೆ ಸ್ವಲ್ಪನೂ ಭರವಸೆ ಇಲ್ಲ. ಸೌಜನ್ಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗೋ ತೀರ್ಮಾನ ಅಂತಿಮವಾಗಿರುತ್ತೆ. ಅಲ್ಲಿ ಕೂಡ ಸಾಕ್ಷಿ ಕೇಳ್ತಾರೆ, ಸಾಕ್ಷಿ ಕೊಟ್ಟಿದ್ದಾರೆ, ಸಾಕ್ಷಿಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಮುಂದೆ ಏನಾಗಬೇಕು ಅಂತ, ಏನಾಗುತ್ತೆ ಅಂತ ನಾವು ಜುಲೈ 14ರವರೆಗೆ ಕಾಯಬೇಕಾಗಿದೆ. ಅದರ ನಡುವೆ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ 2 ಗ್ಯಾಂಗ್ಗಳ ನಡುವೆ, ಬಿ ಗ್ಯಾಂಗ್, ಬುರುಡೆ ಗ್ಯಾಂಗ್ ಮತ್ತು ಧರ್ಮಸ್ಥಳ ಗ್ಯಾಂಗ್ ನಡುವೆ ಹಲವಾರು ಪೋಸ್ಟ್ಗಳು, ಅದಕ್ಕೆ ಸಂಬಂಧಪಟ್ಟ ತರ್ಕಗಳು ನಡೀತಾ ಇದೆ. ನಾನು ನೋಡ್ತಾ ಇದ್ದೀನಿ. ಹೆಚ್ಚು ವಿಮರ್ಶೆ ಮಾಡಲ್ಲ, ಯಾಕಂದರೆ ಹಲವಾರು ಜನರಿಗೆ ಡೌಟ್ ಇದೆ, ನಾನು ಡಿ ಗ್ಯಾಂಗ್ ಜೊತೆ ಡೀಲ್ ಆಗಿದ್ದೀನಿ ಅಂತ. ಖಂಡಿತ ಇಲ್ಲ. ಡಿ ಗ್ಯಾಂಗ್ನವ್ರ ಹೆಲ್ಪ್ ಪಡೆದಿದ್ದೀನಿ, ಸಹಾಯ ಪಡೆದಿದ್ದೀನಿ, ಹೌದು. ಯಾವ ಕಾರಣಕ್ಕೋಸ್ಕರ ಅಂದರೆ, ಸೌಜನ್ಯ ಹೋರಾಟಗಾರರ ಎಗೇನ್ಸ್ಟ್ ನನಗೊಂದು FIR ಮಾಡಬೇಕಾಗಿ ಬಂತೆ. 2 FIR ಮಾಡಿಸ್ತೀನಿ. ಒಂದು ನನ್ನ ಅಕ್ಕ ಸ್ವತಃ ಮಂಗಳೂರಲ್ಲಿ ಮಾಡಿಸಿದ್ದಾಳೆ, ವಿತ್ ದ ಹೆಲ್ಪ್ ಆಫ್ ದ ಕಮಿಷನರ್. ಮತ್ತು ಬೆಂಗಳೂರಲ್ಲಿ ನಾನು ನನಗೆ ಪೊಲೀಸ್ ಬೊಮ್ಮನಹಳ್ಳಿ ಮತ್ತು HSR ಲೇಔಟಲ್ಲಿ ಕರೆಕ್ಟಾಗಿ ಪೊಲೀಸರು ಸ್ಪಂದಿಸದೇ ಇದ್ದಾಗ, ಧರ್ಮಸ್ಥಳದವರ ಸಹಾಯದಿಂದಲೇ ನಾನು ಕಮಿಷನರ್ ಹೆಲ್ಪ್ನಿಂದ, ಅವರು ಆ ಯುಗಾದಿಯನ್ನು ಮುಂದಿನ ದಿವಸ ಹಲವಾರು ಒತ್ತಡದಲ್ಲಿದ್ದರೂ ನನ್ನ ಮಾತುಗಳನ್ನು ಒಂದು 15 ನಿಮಿಷ ಕೂತ್ಕೊಂಡು ಆಲಿಸಿದರು. ಈ ಬುರುಡೆ ಗ್ಯಾಂಗಿಂದ ಆದ ತೊಂದರೆ, ನನ್ನ ಮೇಲೆ ಆಗ್ತಿರೋ ತೇಜೋವಧೆ, ನನಗೆ ಆದ ಬೆದರಿಕೆ, ಕೊಲೆ ಬೆದರಿಕೆ ಎಲ್ಲವನ್ನು ಹೇಳಿದೆ. ಅವರ ಸಹಾಯದಿಂದ ಬೆಂಗಳೂರಲ್ಲಿ ಒಂದು FIR ದಾಖಲಾಗುತ್ತೆ 11/4ಕ್ಕೆ. ಸೊ ಮಾರ್ಚ್ ತಿಂಗಳಲ್ಲಿ ನನ್ನ ಅಕ್ಕನ ಕಡೆಯಿಂದ ಒಂದು FIR ದಾಖಲಾಗುತ್ತೆ ಬೆಂಗಳೂರಲ್ಲಿ. ಏಪ್ರಿಲ್ 11ಕ್ಕೆ ಒಂದು FIR ದಾಖಲಾಗುತ್ತೆ. ನಾನೇನು ಆ ಕಾಪಿಯನ್ನು ಎಲ್ಲಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ. ಬೆಂಗಳೂರಿಂದ ಬಂದ ಮಾಹಿತಿ ಪ್ರಕಾರ ಸಂಬಂಧಪಟ್ಟವರಿಗೆ ನೋಟಿಸ್ ಹೋಗಿದೆ ಸ್ಪೀಡ್ ಪೋಸ್ಟಲ್ಲಿ. ಅವರು ರಿಸೀವ್ ಮಾಡದಿದ್ರೂ ನಮಗೆ ಉತ್ತಮ, ಮಾಡಿ ತನಿಖೆಗೆ ಸಹಕರಿಸಿದರೆ ಉತ್ತಮ, ಮಾಡದಿದ್ದರೆ ಅರೆಸ್ಟ್ ವ್ಯಾರೆಂಟ್ ಗ್ಯಾರಂಟಿ. ಸೊ ನನಗೆ ತುಂಬ ಕಷ್ಟಪಡಬೇಕಾಗಿ ಬಂತು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಕೂಡ. ಅದಕ್ಕೊಂದು ರಿಲ್ಯಾಕ್ಸೇಷನ್ ಬೇಕು ಅಂತಲೇ ನಾನು ಮೇಯಲ್ಲಿ ಸ್ವಲ್ಪ ರಜಾ ತಗೊಂಡೆ, ಒಂದು ಫ್ಯಾಮಿಲಿ ಟೈಮ್ ಬೇಕು ಅಂತ. ಮುಂದೆ ಏನಾಗುತ್ತೆ ನೋಡೋಣ. ಸದ್ಯಕ್ಕೆ ಯಾರು ತಾಂಟ್ರೆ ಅಂತೇಳಿ ಯಾರು ನನ್ನನ್ನು, ಒಂದು ಕೆಲವೈದು ಫೇಕ್ ಐಡಿಗಳಿದೆ, ಐ ಕ್ಯಾನ್ ಮ್ಯಾನೇಜ್ ಇಟ್ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೋಸ್ಕರ ಒಂದು ಫೇಸ್ಬುಕ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದೆ, ನಕಲಿ ಅಲ್ಲ, ಅಸಲಿನೇ, ಅನಿತಾ ಕಾಸರಗೋಡು ಅಂತ ಹೆಸರಲ್ಲೇ. ಅದು ಫೇಕ್ ಐಡಿಗಳಿಗೆ ರಿಪ್ಲೈ ಕೊಡೋದಕ್ಕೋಸ್ಕರನೇ ಒಂದು ಉಜಿರೆಯ ಟೈಗರ್, ಸ್ವಾತಿ ಕುಲಾಲ್, ಅವ ವಿಶ್ವಾಸ್ ಶೆಟ್ಟಿ, ಒಂದು ಅನ್ಯಾಯದ ವಿರುದ್ಧ ಹೋರಾಟ, ಒಂದೆರಡಿದೆ, ಸತ್ಯಮೇವ ಜಯತೆ. ಇದು ಯಾವುದು ಒಂದಪ್ಪ ಮನೆ ಹುಟ್ಟಿದ್ದಲ್ಲ,
ಯಾವುದೋ ಕೊಚ್ಚೆಗಳಿಗೆ ಹಂದಿಯಲ್ಲಿ ಹುಟ್ಟಿದ ಸಂತಾನಗಳು, ಇದು ಮುಖ ತೋರಿಸಲಿಕ್ಕೆ ಆಗದವುಗಳು, ಅವರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗಿ ಬರುತ್ತೆ. ಸೌಜನ್ಯದ ಬಗ್ಗೆ ಮಾತಾಡ್ತೀನಿ ಸಮಯ ಸಂದರ್ಭ ಬಂದಾಗ. ಯಾವ ಕಾರಣಕ್ಕೆ ಹೋರಾಟದಿಂದ ಹಿಂದೆ ಸರಿಯಲ್ಲ. ನ್ಯಾಯಕ್ಕೋಸ್ಕರ ಹೋರಾಟ ಇದು. ಸತ್ಯ, ಧರ್ಮ, ನ್ಯಾಯದ ಹಾದಿಯಲ್ಲಿ ಹೋರಾಟ ಸಾಗ್ತಾ ಇದೆ ಅಂತಾದರೆ ಅದಕ್ಕೆ ಖಂಡಿತ ಜಯ ಇದೆ. ಅನ್ಯಾಯದ ವಿರುದ್ಧ ಯಾವತ್ತೂ ನಾನು ಸಿಡಿದು ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ಶುಭವಾಗಲಿ.